ಹನಿ ಟ್ರ್ಯಾಪ್ ಮಾಡಿ ಒಂದು ವಿಕೆಟ್ ಬೀಳಿಸೋದಕ್ಕೆ ಯತ್ನ. ಇದು ಸ್ವತಃ ಒಬ್ರು ಸಚಿವರು ಆಡಿರುವಂತ ಮಾತು. ಹೌದು, ರಾಜ್ಯ ಸರ್ಕಾರದಲ್ಲಿ ಹನಿ ಟ್ರ್ಯಾಪ್ ನ ಒಂದು ಫ್ಯಾಕ್ಟರಿನೇ ಇಟ್ಕೊಂಡ್ಬಿಟ್ಟಿದ್ದಾರೆ, ಸಿಡಿ ಮಾಡೋ ಫ್ಯಾಕ್ಟರಿನೇ ಇಟ್ಕೊಂಡ್ಬಿಟ್ಟಿದ್ದಾರೆ ಅಂತ ನಿನ್ನೆ ತಾನೇ ವಿರೋಧ ಪಕ್ಷದವರು ಆರೋಪ ಮಾಡ್ತಾ ಇದ್ರು. ಈಗ ಅದಕ್ಕೆ ಸ್ವತಃ ಸಚಿವರೇ ಧ್ವನಿಗೂಡಿಸಿದ್ದಾರೆ. ನಮ್ಮ ಸರ್ಕಾರದಲ್ಲೇ ಒಂದು ವಿಕೆಟ್ ಬೀಳಿಸೋದಕ್ಕೆ ಷಡ್ಯಂತ್ರ ನಡೀತಾ ಇದೆ, ಆದ್ರೆ ಆ ವಿಕೆಟ್ ಅಷ್ಟು ಸುಲಭವಾಗಿ ಬಿದ್ದಿಲ್ಲ. ನಮ್ಮ ಪಕ್ಷದಲ್ಲಿ ಇರೋರೇ ಮಾಡಿರ್ಬೋದು. ರಾಜಕೀಯ ಕೆಳಮಟ್ಟಕ್ಕೆ ಹೋಗಿದೆ, ಮಾಡಿರ್ಬೋದು, ನಮ್ಮವರೇ ಮಾಡಿರ್ಬೋದು. ಹಿಂದಿನ ಬಿಜೆಪಿ ಸರ್ಕಾರದಲ್ಲೂ ಕೂಡ ಹನಿ ಟ್ರ್ಯಾಪ್ ಮಾಡಿದ್ದರು. ಹನಿ ಟ್ರ್ಯಾಪ್ ಜಾಲ ನಿರಂತರವಾಗಿ ನಡೀತಾ ಇದೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಸ್ವತಃ ಒಬ್ರು ಸಚಿವರೇ ನಮ್ಮ ಸರ್ಕಾರದವರೇ ಮಾಡಿರ್ಬೋದು ಅನ್ನುವಂತ ಆರೋಪ ಮಾಡಿದ್ದಾರೆ ಅಂತ ಅಂದ್ರೆ ರಾಜಕೀಯ ಮೌಲ್ಯ ಎಷ್ಟು ಕೀಳುಮಟ್ಟಕ್ಕೆ ಇಳಿದೋಗ್ತಾ ಇದೆ ಅನ್ನುವಂಥದ್ದಕ್ಕೊಂದು ಉದಾಹರಣೆ. ನಾವು ಪ್ರತಿನಿಧಿ ಪ್ರಮೋದ್ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಮಾತನಾಡಿದ್ರು. ಏನ್ ಹೇಳಿದ್ರು ಈ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು, ಬನ್ನಿ ಕೇಳೋಣ. ನಮ್ಮ ಜೊತೆ ಮಾತನಾಡೋದಕ್ಕೆ ಈಗ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ಜಾಯ್ನ್ ಆಗ್ತಾರೆ. ಜಾರಕಿಹೊಳಿ ಅವರು ಮೊದಲನೇದಾಗಿ ಇವತ್ತು ಗಂಭೀರವಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ರಿ. ಇಬ್ಬರು ಸಚಿವರಿಗೆ ಹನಿ ಟ್ರ್ಯಾಪ್ ಮಾಡುವಂತ ಪ್ರಯತ್ನ ಮಾಡಲಾಗಿದೆ ಅನ್ನುವಂತ ಮಾಹಿತಿಯನ್ನ ಬಹಿರಂಗ. ಇಬ್ರಿಲ್ಲ ಒಬ್ರೇ 2 ಸಾರಿ ಅಟೆಂಪ್ಟ್ ಮಾಡೋದು ಅಂತ ಹೇಳಿದೆ. ಇಬ್ರಲ್ಲ, ಒಬ್ಬರೇ ಸಚಿವರಿಗೆ 2 ಸಾರಿ ಅಟೆಂಪ್ಟ್ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ಘರ್ಷಣೆ ಕೂಡ ಆಗಿದೆ, ವಾದ ಕೂಡ ಆಗಿದೆ. ಸೊ ಇದು ನಿಮಗೂ ಎಲ್ಲ ಗೊತ್ತಿರುವಂಥ ವಿಚಾರ. ಸೊ ಒಬ್ಬರು ಮಾತ್ರ, ಇಬ್ಬರಲ್ಲ, 2 ಸಾರಿ ಅವ್ರಿಗೆ ಅಟೆಂಪ್ಟ್ ಮಾಡಿದ್ರೆ, ಮತ್ತು ಸಾರಿ ಮಾಡಿರ್ಬೋದು, ಆದರೆ ಅವ್ರ ಗಮನಕ್ಕೆ ಇರದೇ ಇರ್ಬೋದು. ಸುಮಾರು ಸಾರಿ ಅಟೆಂಪ್ಟ್ ಮಾಡಿದ್ದಾರೆ ಅವ್ರಿಗೆ. ಹನಿ ಟ್ರ್ಯಾಪ್ನಲ್ಲಿ ಬೀಳಿಸ್ಬೇಕು, ಅವರು ರಾಜಕೀಯ ತೇಜೋವಧೆ ಮಾಡಬೇಕು, ರಾಜಕೀಯದಿಂದ ಅವ್ರನ್ನ ನಿರ್ನಾಮ ಮಾಡಬೇಕಂತ ಏನೇನೋ ವಿಚಾರಗಳಿಂದ ಮಾಡುವಂಥ ಪ್ರಯತ್ನ ಆಗಿದೆ. ಸರ್, ಸಹಜವಾಗಿ ಯಾರು ಆತ ಸಚಿವರು ಟ್ರ್ಯಾಪ್ ಮಾಡೋದಕ್ಕೆ ಒಳಗಾದ್ರು ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಸಾರ್ವಜನಿಕ ವಲಯದಲ್ಲಿ ಉದ್ಭವ ಆಗುತ್ತೆ. ನಿನ್ನೆ ಕೂಡ ವಿಪಕ್ಷದವರು ಕೇಳಿದ್ದಾರೆ, ಸಚಿವರ ಮೇಲೆ ಹನಿ ಟ್ರ್ಯಾಪ್ ಆಗ್ತಾ ಇದೆ ಅಂತ ಸುದ್ದಿ ಬರ್ತಾ ಇದೆ, ಅದಕ್ಕೆ ಸರ್ಕಾರ ಉತ್ತರಿಸಬೇಕು ಅಂತ. ತಾವು ಕ್ಯಾಬಿನೆಟ್ ಮಂತ್ರಿಯಾಗಿ ಆ ಸಚಿವರ ಜೊತೆಗೆ ತಾವು ಮಾತನಾಡಿದಾರ, ವಿವರವಾಗಿ ಅವ್ರ ಜೊತೆಗೆ ಚರ್ಚೆ ಮಾಡಿದಾರ, ಏನಾಗಿದೆ ಅಂತ? ಅವರೇ ಇದೆಲ್ಲ ವಿವರವಾಗಿ ಹೇಳಿದ್ದಾರೆ. 2 ಸಾರಿ ನನಗೆ ಬಂದಿದ್ರು, ಏನೋ ಕೆಲಸ ಇದೆ ಅಂತ. ಸೊ ನನ್ನ ಡೌಟ್ ಬಂದು ಅದನ್ನ ಅವ್ರಿಗೆ ಪ್ರಶ್ನೆ ಮಾಡಿದಾಗ ಅವ್ರು ಹೇಳಲಿಕ್ಕಾಗಲ್ಲ, ಅಲ್ಲಿ ಘರ್ಷಣೆ ಆಯ್ತು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಒಂದು ಇತ್ತೀಚೆಗೆ ಆಡ್ಬೇಕಾದ್ರೆ ನಾವು ಹೇಳಿದ್ವಿ, ಅವ್ರು ಸಜೆಸ್ಟ್ ಮಾಡಿದ್ವಿ, ಇದು ಕಂಪ್ಲೇಂಟ್ ಆಗಬೇಕು. ಸುಮ್ಮನೆ ಹೇಳಿದ್ದೀವಿ, ಉತ್ತರ ಕೊಟ್ಟಿದ್ದ ಸರ್ಕಾರ ಅಷ್ಟೇ ಅಲ್ಲ, ತನಿಖೆ ಆಗಬೇಕು. ಯಾರು ಇತರ ಹಿಂದಿದ್ದಾರೆ, ಯಾಕೆ ಆಗ್ತಾ ಇದೆ, ಉದ್ದೇಶ ಏನು, ಇದೆಲ್ಲ ನಾವು ಅವ್ರ ಸೂಚನೆ ಕೊಟ್ಟಿದ್ದೀವಿ, ಸಲಹೆ ಕೊಟ್ಟಿದ್ದೀವಿ. ಸೊ ನೋಡೋಣ, ಅವರು ಕಾನೂನು ತಜ್ಞರ ಜೊತೆ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಮಾತಾಡಿದ್ಮೇಲೆ ಕೊಟ್ಟರೆ ಒಳ್ಳೆಯದು. ಸರ್, ಈ ವಿಚಾರ ಸಹಜವಾಗಿ ಇನ್ನೊಂದು ಪ್ರಶ್ನೆ ಉದ್ಭವ ಆಗೋದಂದ್ರೆ, ಅವರಿಗೆ ಇಷ್ಟೆಲ್ಲ ಪ್ರಯತ್ನ ಮಾಡೋಣ ಯಾರು ಮಾಡಿಸಿದ್ದು ಅನ್ನುವಂಥ ಕ್ಲೂ ಸಹಜವಾಗಿ ಆ ಸಚಿವರಿಗೆ ಇರುತ್ತೆ. ಇದ್ರ ಹಿನ್ನೆಲೆ ಯಾರು ಇದೆಯಾ, ಯಾರು ಮಾಡಿದ್ದಾರೆ, ಯಾರಿದ್ರ ಹಿಂದೆ ಯಾರು ಪ್ರಭಾವಿಗಳಿದ್ದಾರೆ? ನಾವು ಹೇಳಿದ್ರೆ ಅದು ಆರೋಪ ಆಗ್ತದೆ, ರಾಜಕೀಯ ಆರೋಪ ಆಗ್ತದೆ. ನಾವು ಯಾರ್ದಾರ ಹೆಸರು ಹೇಳಿದ್ರೆ ರಾಜಕೀಯ ಆರೋಪ ಆಗ್ತದೆ. ಒಂದು ಯಾವುದೋ ಏಜೆನ್ಸಿ ಅದನ್ನೇ ಪ್ರೂವ್ ಮಾಡಿದ್ರೆ ಅದು ಪಕ್ಕಾ ಆಗ್ತದೆ. ಅದಕ್ಕೆ ನಾವು ಹೇಳಿದ್ರೆ ಇಲ್ಲಿ ನಮಗೆ ಯಾರೋ ಬೇಡದಾರ ನಾವು ಹೇಳ್ತೀವಿ, ಅವ್ರು ನಮ್ಮ ಮ್ಯಾಗ ಆರೋಪ ಮಾಡ್ತಾರೋ ಸರಿಯಲ್ಲ. ಅದು ಅಥಾರಿಟಿ ಏಜೆನ್ಸಿ ಮಾಡಿದ್ರೆ ಒಳ್ಳೆಯದು. ಅಲ್ಲಕ್ಕಿಂತ ಮುಖ್ಯವಾಗಿ ಸರ್, ನಿನ್ನೆ ಸುನಿಲ್ ಕುಮಾರ್ ಅವರು ಕೂಡ ಸದನದಲ್ಲಿ ಮಾತಾಡ್ತಾ ಸ್ವಪಕ್ಷೀಯರೇ ಮಾಡಿದ್ದಾರೆ ಅನ್ನುವಂಥ ಆರೋಪ ಮಾಡಿದ್ರು. ಅದು ಸತ್ಯವೇ? ಸ್ವಪಕ್ಷೀಯರೇ ಮಾಡಿದ್ದಾರೆ ಅನ್ನುವಂಥ ಕ್ಲೂ ಏನಾದ್ರು ಇದೆಯಾ? ನಿಮ್ಮ ಪಕ್ಷದವರೇ ನಿಮ್ಮ ಸಚಿವರ ವಿರುದ್ಧ ಈ ರೀತಿಯ ಅಂತ ಒಂದು ಪ್ರಯತ್ನ ಮಾಡಿದ್ದಾರೆ ಇರ್ಬೋದು. ಇಲ್ಲ ಅಂತ ಹೇಳಿಕೆ ರಾಜಕೀಯದಲ್ಲಿ ಅಷ್ಟು ಕೆಳಮಟ್ಟಕ್ಕೆ ಹೋಗಿದ್ದು ರಾಜಕೀಯ. ಈಗ ಅಷ್ಟು ಕೆಳಮಟ್ಟಕ್ಕೆ ಹೋಗಿ ಹಿಂದಿನ ಸರ್ಕಾರದಲ್ಲಿ ಕೂಡ ಕೇಳಿದ್ವಿ ನಾವು. ಹಿಂದಿನ BJP ಸರ್ಕಾರದಲ್ಲಿ ಕೂಡ ಕೆಲವು ಮಂತ್ರಿಗಳನ್ನು ಈ ರೀತಿ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿದ್ದನ್ನು ನಾವು ಕೇಳಿದ್ದೀವಿ. ಹಿಂದಿನ ಸರ್ಕಾರದಲ್ಲಿ ಕೂಡ ಕೇಳಿದ್ದೀವಿ. ಇದು ನಿರಂತರವಾಗಿ ನಡೀತಾ ಇದೆ. ಸೊ ಈಗಿನ ನಮ್ಮ ಸರ್ಕಾರದಲ್ಲಿ ಇದು ಮೊದಲನೇ ವಿಕೆಟ್ ಬೀಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಆದರೆ ಬಿದ್ದಿಲ್ಲ ಅದು. ಸೊ ಪ್ರಯತ್ನ ಅಂತ ಆಗಿದೆ. ಸೊ ಇದು ಕಡಿವಾಣ ಆಗಬೇಕು. ಸರ್, ಸಚಿವರು ಹೋಮ್ ಮಿನಿಸ್ಟರ್ಗಾಗಲಿ ಅಥವಾ ಮುಖ್ಯಮಂತ್ರಿಗಳಾಗಲಿ ಅವ್ರ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ, ಅವ್ರಿಗೆ ತಲುಪಿಸಿದ್ದಾರೆ ಈ ಥರ ಆಗಿದೆ ಅಂತ? ಓಕೆ, ಅವ್ರಿಗೂ ಒಂದು ಮಾಹಿತಿ ಇದೆ. ಮುಖ್ಯಮಂತ್ರಿಗಳಿಗೆ ಮಾಹಿತಿ ಇದೆ. ಮುಖ್ಯಮಂತ್ರಿ ಮಾಹಿತಿ ಇರಲೇಬೇಕು, ಯಾಕಂದ್ರೆ ಅವ್ರಿಗೆ ಇದ್ದೇ ಇರ್ತೈತಿ, ಇಲ್ಲ ಅಂತ ಹೇಳಿಕ್ಕಾಗಲ್ಲ. ಗೃಹ ಸಚಿವರ ಜೊತೆ ನಿನ್ನೆ ಚರ್ಚೆ ಮಾಡಿದ್ವಿ ಇದ್ರ ಬಗ್ಗೆ. ಸೊ ಅದನ್ನ ಮುಂದೆ ಯಾವ ರೀತಿ ಒಯ್ಯಬೇಕು ಕಾನೂನು ದೃಷ್ಟಿಯಲ್ಲಿ ಅಂತ ಚರ್ಚೆ ಮಾಡಿದ್ರೆ ನೋಡೋಣ ಏನಾಗ್ತೈತೆ. ನಾಳೆ ನಾಡ್ದ ನಂತರ ಒಂದು ಹಂತಕ್ಕೆ ಬರ್ತೀವಿ. ಸದನ ನಡೀತಾ ಇದೆ, ಸಹಜವಾಗಿ ಎಲ್ಲರೂ ಪ್ರಶ್ನೆ ಕೇಳ್ತಾರೆ. ವಿಪಕ್ಷ ಈಗ ನಿಮ್ಮ ಹೇಳಿಕೆಗಳ ಬಳಿಕ ಸದನದಲ್ಲೇ ಇದನ್ನ ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಹೆಚ್ಚಿರುತ್ತೆ. ಸದನದಲ್ಲಿ ಸರ್ಕಾರ ಇದಕ್ಕೆ ಉತ್ತರ ಕೊಡುತ್ತೆ ಸರ್, ನಿರೀಕ್ಷೆ ಮಾಡಬಹುದಾ? ಗಂಭೀರವಾದಂತಹ ಪ್ರಕರಣ, ಬಹುಶಃ ರಾಜ್ಯದಲ್ಲಿ ಹಿಂದೆಂದೂ ಕೂಡ ಈ ತರ ಆಗಿರ್ಲಿಲ್ಲ. ಅಲ್ಲ, ಪ್ರಶ್ನೆ ಕೇಳಿದ್ರೆ ಇದನ್ನೇ ಉತ್ತರ ಕೊಡ್ಬೋದು ಸರ್ಕಾರ. ಯಾವಾಗ ನೀವು ದೂರು ಕೊಟ್ರೆ ಅದು ಅಧಿಕೃತ. ಯಾವಾಗ ನೀವು ದೂರು ಕೊಟ್ಟರೆ ವಿಕ್ಟಿಮು, ಅವಾಗ ಅದಕ್ಕೆ ಹೇಳಲಿಕ್ಕೆ ಆಗ್ತದೆ. ಇಲ್ಲಾಂದ್ರೆ ಅವರು ಹೇಳಲಿಕ್ಕೆ ಆಗೋಲ್ಲ. ಈಗ ಯಾರು ಮುಂದಿದ್ದಾರೆ, ಯಾರು ಅಂತೇಳಿ ಸರ್ಕಾರ ಹೇಳಲಿಕ್ಕೆ ಆಗೋಲ್ಲ, ಅಧಿಕೃತವಾಗಿ ಇಲ್ಲ. ಆ ದೂರು ನೀಡಿದ್ರೆ ಮಾತ್ರ ಸರ್ಕಾರ ಅದ್ರ ಬಗ್ಗೆ ಯಾವುದು ಇಂಥವ್ರು ಹಿಂಗೆ ದೂರು ನೀಡಿದ್ದಾರೆ ಅದನ್ನು ತನಿಖೆ ಮಾಡ್ದಂತ ಉತ್ತರ ಕೊಡ್ಬೋದು. ಇಲ್ಲಾಂದರೆ ದೂರು ಕೊಡದೆ ಹೋದರೆ
ಅದು ಸರ್ಕಾರ ಕೂಡ ಉತ್ತರ ಕೊಡ್ಲಿಕ್ಕೆ ಆಗೋಲ್ಲ. ಸತೀಶ್ ಜಾರಕಿಹೊಳಿ ಅವರು ಯಾಕೆ ಆ ಸಚಿವರ ಹೆಸರು ಹೇಳ್ತಾ ಇಲ್ಲ, ಅಂದ್ರೆ ಯಾರು ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದಾರೆ ಅವರ ಹೆಸರನ್ನ ಯಾಕೆ ಹೇಳ್ತಾ ಇಲ್ಲ, ಅದು ಸಹಜವಾಗಿ ಕೇಳ್ತಾ ಇರುವಂತ ಪ್ರಶ್ನೆ. ರಾಜಕೀಯದ ಭಾಗನ ಅನ್ನುವಂತ ಅನುಮಾನ ನಾಳೆ ಬರ್ತಾವೆ. ನಿಮಗೆ ಗೊತ್ತಿದ್ದು ಕೂಡ ಸಚಿವರು ಯಾಕೆ ಹೇಳಲ್ಲ ಅನ್ನುವಂತ ಪ್ರಶ್ನೆ ಇದೆ. ಗೊತ್ತಿದೆ ಯಾರಂತ ನಿಮಗೂ ಗೊತ್ತಿದೆ, ಆದ್ರೆ ಅವರೇ ಮುಂದೆ ಬಂದು ದೂರು ಕೊಟ್ರೆ ಅದಕ್ಕೆ ಆಮಾಗ ಹೇಳಲಿಕ್ಕೆ ಬರ್ತದೆ. ಯಾಕೆಂದ್ರೆ ಈಗ ಅವ್ರು ಎಷ್ಟು ಅದ್ರ ಬಗ್ಗೆ ಕಾನೂನು ಹೋರಾಟ ಮಾಡ್ತಾರೆ ನನಗೆ ಗೊತ್ತಿಲ್ಲ. ನಾವು ಸಜೆಸ್ಟ್ ಮಾಡಿದ್ದೀವಿ ನಾವು ಕಾನೂನು ಹೋರಾಟ ಮಾಡಬೇಕು. ಇಂದು ನಿಮಗಾಯಿತು, ನಾಳೆ ಬೇರೆಯವ್ರಿಗಾಯಿತು. ಬರೀ ನಮ್ಮವ್ರದ್ದು ಅಷ್ಟೇ ಇಲ್ಲ, 20 ವರ್ಷದಲ್ಲಿ JDSದವ್ರದಿದೆ, BJP ಅವ್ರದ್ದಿದೆ, ಎಲ್ಲರೂ ಮಾಡ್ಕೊಂಡು ಕೂತಿದ್ದಾರೆ. ವ್ಯವಸ್ಥಿತವಾಗಿ ಒಂದು ತಂತ್ರಗಾರಿಕೆ ಒಂದು ಟೀಮ್ ಇದೆ, ಅದಕ್ಕೆ ವ್ಯವಸ್ಥಿತವಾಗಿ ದಿವಸ ಕೆಲಸ ಅದೇ ಅವ್ರದ್ದು. ಮಂತ್ರಿಗಳ ಕಡೆ ಹೋಗೋದು, ಅಧಿಕಾರಿಗಳ ಕಡೆ ಹೋಗೋದು, ಅವ್ರ ಕೆಲಸ ಮಾಡದೆ ಹೋದ್ರೆ ಅವ್ರನ್ನ ಈ ಹನಿ ಟ್ರ್ಯಾಪ್ ಮೂಲಕ ಮಾಡಿಸೋದನ್ನ 20 ವರ್ಷದಿಂದ ಇದು ಕೇಳ್ತಾ ಇದೀವಿ, ಹೊಸದಲ್ಲ. ಸೊ ಇದು ಬಹಳ ಗಂಭೀರವಾಗಿ ಸರ್ಕಾರ ತೆಗೆದುಕೊಳ್ಳಬೇಕು, ಇದಕ್ಕೊಂದು ಇತಿಶ್ರೀ ಆಡಬೇಕು. ಸರ್, ಅಂತಿಮವಾಗಿ ಈ ವಿಚಾರ ಈಗಾಗಲೇ ನೀವು ಆ ಸಚಿವರ ಜೊತೆಗೆ ಮಾತನಾಡಿದ್ರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಕಂಪ್ಲೇಂಟ್ ಕೊಡೋಕೆ ಒಪ್ಪಿದಾರಾ ಸರ್? ಅವ್ರು ಕಂಪ್ಲೇಂಟ್ ಏನಾದ್ರು ಕೊಡ್ತಾ ಇದಾರೆ? ಏನಾಗ್ತಾ ಇದೆ? ನಾವು ಸಜೆಸ್ಟ್ ಮಾಡಿದೀವಿ, ಅವರು ಯಾಕಂದ್ರೆ ಅವರು ಎಕ್ಸ್ಪರ್ಟು, ತಮ್ಮವ್ರ ಜೊತೆ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಂತ ಹೇಳಿ ನಮ್ಮ ಅವರಿಗೆ ಸಲಹೆ ಒತ್ತಡ ಕೊಡಲೇಬೇಕು. ಕೊಟ್ಟರೆ ಮುಂದಾರ ಇಂಥ ಕೆಟ್ಟ ಪ್ರವೃತ್ತಿ ಕಡಿವಾಣ ಆಗುತ್ತೆ. ಈ ಘಟನೆ ಎಲ್ಲಾಗಿರೋಬಹುದು ಸರ್? ಸಹಜವಾಗಿ ಕುತೂಹಲ ಇದೆ. ಕೆಲವರು ಶಕ್ತಿ ಕೇಂದ್ರ ಅಂತ ಕೆಲವರು ಆರೋಪ ಮಾಡ್ತಾರೆ, ಕೆಲವರು ಹೊರಗಡೆ ಅಂತಾರೆ. ನಿಮಗೆ ಮಾಹಿತಿ ಇದೆ, ಹೀಗಾಗಿ ಘಟನೆ ಎಲ್ಲಿ ನಡೆದಿರೋಂಥ ಬಗ್ಗೆ ವಿವರ ಏನಾದ್ರು ಪಡೆದಿದ್ದೀರಾ ಆ ಸಚಿವರಿಂದ? ಇದು ಕಚೇರಿಯಲ್ಲಿ ಕೂಡ ಆಗಿದೆ, ಅವ್ರ ಮನೆಯಲ್ಲಿ ಕೂಡ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ, ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೂಡ ಆಗಿದೆ. 3 ಕಡೆ ಅಟೆಂಪ್ಟ್ ಮಾಡ್ಲಿಕ್ಕೆ ಅದು ಇನ್ನೂ ಕಡೆ ಸಾಕಷ್ಟು ಸರಿ ಆಗಿರ್ಬೋದು. ಯಾಕಂದ್ರೆ ಅವ್ರ ಕೆಲಸ ಇದೆ ಅಂತ ಟೀಮೇ ಇದೆ, ಅದು ರೆಡಿ. ಇಂಥದ್ದು ಯಾವುದಕ್ಕೆ ಅವ್ರ ಶಿಕ್ಷಕಬೇಕು ನಿರಂತರವಾಗಿ ಟೀಮ್ ಕೆಲಸ ಮಾಡ್ತಾ ಇದ್ದೀವಿ ಬೆಂಗಳೂರಲ್ಲಿ. ಸೊ ಅದಕ್ಕೆ ಒಂದು ಉನ್ನತ ಮಟ್ಟದಲ್ಲಿ ತನಿಖೆ ಆಗಬೇಕು ಸರ್. ಇದ್ರ ಜೊತೆಗೆ ಹೈಕಮಾಂಡ್ ಕೂಡ ಇದೆ ನಿಮ್ದು, ನಿಮ್ಮ ಪಕ್ಷದ ಯಾರು ಇನ್ವಾಲ್ವ್ ಆಗಿದ್ರೆ ಅದು ಕೂಡ ನಿಮ್ಗೆ ದೊಡ್ಡ ಪ್ರಶ್ನೆನೇ. ಹೈಕಮಾಂಡ್ ಮಟ್ಟಕ್ಕೆ ಏನಾದ್ರು ಹೋಗುತ್ತಾ ಈ ಪ್ರಕರಣ? ಅವರು ಚರ್ಚೆ ಮಾಡಬೇಕಾದ ವಿಷಯ ಎಲ್ಲ ಪಕ್ಷದವ್ರು ಚರ್ಚೆ ಮಾಡಬೇಕಾದ, ನಮ್ಮ ಪಕ್ಷ ಅಷ್ಟೇ ಅಲ್ಲ, ಅವ್ರ ಪಕ್ಷದಲ್ಲಿದ್ದಾರೆ, ನಮ್ಮ ಪಕ್ಷದಲ್ಲಿದ್ದಾರೆ, ಯಾರು ಮಾಡ್ತಿದ್ದಾರೆ. ಸೊ ಇದು ಒಂದು ಹೊರಗಡೆ ಬಂದರೆ ರಾಜಕೀಯ ಒಂದು ಒಳ್ಳೆಯ ಬೆಳವಣಿಗೆ. ಧನ್ಯವಾದ ಸರ್, ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡಿ. ಇದಿಷ್ಟು ಸಚಿವರ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇರುವಂತ. ಮತ್ತು ಕ್ಯಾಮರಾಮನ್ ಮುತ್ತುರಾಜ್ ಜೊತೆ ಪ್ರಮೋದ್, TV9 ಬೆಂಗಳೂರು. ಹೀಗೆ ಸ್ವತಃ ಸಚಿವರೇ ಇದೊಂದು ದೊಡ್ಡ ಜಾಲ ಇದೆ, ಎಲ್ಲಾ ಪಕ್ಷದವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದೆ ಬರಬೇಕು, ಇದು ಇಲ್ಲಿಗೆ ನಿಲ್ಬೇಕು ಇದು ಅನ್ನುವಂತ ರೀತಿಯಾಗಿ ಅವ್ರು ಹೇಳ್ತಾ ಇದ್ದಾರೆ. ಯಾರೇ ಇದ್ರು ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡ್ಲಿ, ಹನಿ ಟ್ರ್ಯಾಪ್ ನಲ್ಲಿ ಯಾರೇ ಇದ್ರು ತನಿಖೆ ಮಾಡೋಣ ಅಂತ ವಿಧಾನಸೌಧದಲ್ಲಿ DCM DK ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹನಿ ಟ್ರ್ಯಾಪ್ ವಿಚಾರ ಇದ್ರೆ ಠಾಣೆಗೆ ದೂರು ಕೊಡ್ಲಿ, DK ಶಿವಕುಮಾರ್ ಕೊಟ್ಟಿರುವಂತ ಹೇಳಿಕೆ ಇದು. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಫಸ್ಟ್. ಯಾರು ಇದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಬರೆದು ಕೊಡ್ಲಿ, ಯಾರು ಇದ್ರೆ ತನಿಖೆ ಮಾಡಿಸೋಣ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಫಸ್ಟ್. ಯಾರು ಇದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಬರೆದು ಕೊಡ್ಲಿ, ಯಾರು ಇದ್ರೆ ತನಿಖೆ ಮಾಡಿಸೋಣ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಫಸ್ಟ್. ಯಾರು ಇದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಬರೆದು ಕೊಡ್ಲಿ, ಯಾರು ಇದ್ರೆ ತನಿಖೆ ಮಾಡಿಸೋಣ. ಮತ್ತೊಂದ್ ಕಡೆ ಹನಿ ಟ್ರ್ಯಾಪ್ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಶಾಸಕ ಲಕ್ಷ್ಮಣ ಸವದಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ TV9ಗೆ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಕೊಟ್ಟಿರುವಂತ ಹೇಳಿಕೆ ಇದು. ನಾನ್ಯಾವತ್ತೂ ಹನಿ ಟ್ರ್ಯಾಪ್ಗೆ ಒಳಗಾಗಿಲ್ಲ, ನನಗೆ ವಿಚಾರ ಗೊತ್ತಿಲ್ಲ, ಈ ಬಗ್ಗೆ ಯಾವ ಸಚಿವರು ನನ್ನೊಂದಿಗೆ ಮಾಹಿತಿಯನ್ನ ಹಂಚಿಕೊಂಡಿಲ್ಲ ಅಂತಾನೂ ಹೇಳಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಏನ್ ಹೇಳಿದಾರೋ ನನಗೆ ಗೊತ್ತಿಲ್ಲ, ಪೂರ್ಣ ಮಾಹಿತಿ ಪಡೆದು ಮಾತನಾಡ್ತೀನಿ ಅಂತ ಲಕ್ಷ್ಮಣ ಸವದಿ ಹೇಳಿದ್ದಾರೆ. ನನಗೆ ನೀವು ಹೇಳಿದ್ದನೇ ಈಗ ನನಗೆ ಗೊತ್ತು. ಯಾರು ಯಾರ ಮೇಲೆ ಏನಾಯಿತು ಅನ್ನೋದು ನನಗೆ ಯಾವುದೋ ವಿಷಯನೇ ಗೊತ್ತಿಲ್ಲ. ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಮೇಲೆ ನನಗೆ ಉತ್ತರ ಕೊಡ್ತೀನಿ. ವಿಷಯ ಬರಲಿ, ಬಂದಾಗ ಅದ್ರ ಬಗ್ಗೆ ಚರ್ಚೆ ಏನಾಗ್ತದೆ ಅಂತ ತಿಳ್ಕೊಂಡು ಉತ್ತರ ಕೊಡ್ಬೇಕಲ್ಲ. ನನಗೆ ಯಾವುದು ಗೊತ್ತಿಲ್ಲ. ಯಾರು ಹನಿ ಟ್ರ್ಯಾಪ್ ಯಾರ ಮ್ಯಾಗ ಆಗ್ತಾ ಇದೆ, ಯಾರು ಮಾಡಿಸ್ಕೋತಾ ಇದ್ದಾರೆ, ಯಾರು ಮಾಡ್ತಾ ಇದ್ದಾರೆ, ನನಗೆ ಯಾವುದು ಮಾಹಿತಿ ಇಲ್ಲ. ಮಾಹಿತಿ ಸಿಕ್ಕ ಮೇಲೆ ನಾನು ಹೇಳ್ತೀನಿ. ನನ್ನ ಜೊತೆಗೆ ಯಾರು ಇದ್ರ ಬಗ್ಗೆ ಚರ್ಚೆನೂ ಮಾಡಿಲ್ಲ, ನನಗೆ ಮಾಹಿತಿನೂ ಇಲ್ಲ. ಈಗ ನೀವು ಹೇಳಿದ ಮೇಲೆ ನನಗೆ ಇದ್ರ ಗೊತ್ತು. ನನಗೇನು ಅದರದ್ದು ಅನುಭವನೂ ಇಲ್ಲ, ಅದರದ್ದು ಗೊತ್ತೂ ಇಲ್ಲ. ನಾನು ಹೆಂಗೆ ಹೇಳೋಕ್ಕಾಗುತ್ತೆ? ಅದ್ರ ಬಗ್ಗೆ ನನಗೆ ಯಾವುದು ಆ ಒಂದು ವಿಷಯದಿಂದ ಭಾಳ ದೂರ ಇದ್ದಿರ್ತಕ್ಕಂಥದ್ದು. ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಯಾರಿಗೆ ಏನೇನು ಮಾಹಿತಿ ಸಿಕ್ಕಿತ್ತು ಅವ್ರು ಹೇಳ್ತಿರ್ತಾರೆ ಅಷ್ಟೇ. ನನಗೆ ನೀವು ಹೇಳಿದ್ದನೇ ಈಗ ನನಗೆ ಗೊತ್ತು. ಮತ್ತೊಬ್ರು ಸಚಿವರು ಹನಿ ಟ್ರ್ಯಾಪ್ ಅಂತ ಅಂದ್ರೆ ಏನು ಅಂತಾನೆ ನನಗೆ ಗೊತ್ತಿಲ್ಲ ಅಂತ ಕೈ ಮುಗಿದು ಹೋದ್ರು. ಯಾರದು? KJ ಜಾರ್ಜ್. ಹನಿ ಟ್ರ್ಯಾಪ್ ಬಗ್ಗೆ ಸತೀಶ್ ಜಾರಕಿಹೊಳಿ ಏನ್ ಮಾತನಾಡಿದಾರೋ ಗೊತ್ತಿಲ್ಲ, ಏನೇ ಇದ್ರು ಸತೀಶ್ ಜಾರಕಿಹೊಳಿ ಅವರನ್ನೇ ಕೇಳಿ, ನನಗೇನೂ ಗೊತ್ತಿಲ್ಲ ಅಂತ ಕೈ ಮುಗಿದು ತೆರಳುತ್ತಾರೆ KJ ಜಾರ್ಜ್.
ಅದು ನನಗೂ ಅದಕ್ಕೂ ಸಂಬಂಧ ಇಲ್ಲ. ನಾನು ಹೇಳ್ತಾ ಇರೋದು ನನಗೂ ಅದ್ರ ಸಂಬಂಧ ಇಲ್ಲ, ಅದ್ರ ವಿಚಾರನೂ ಗೊತ್ತಿಲ್ಲ. ಈ ಹನಿ ಟ್ರಾಪ್ ಏನಿದೆ ಗೊತ್ತಿಲ್ಲ ನನಗೆ. ನಾನೇನು ಹೇಳಲಿಕ್ಕೆ ಆಗ್ತದೆ? ನೋಡಿ, ಅದು ಅವ್ರನ್ನ ಕೇಳಿ. ನಾನೇ ಹೇಳಲಿಲ್ಲ ತಾನೆ, ನಾನು ಹೇಳಿದಿನಾ? ನೀವು ಸತೀಶ್ ಜಾರಕಿಹೊಳಿ ಹೇಳಿದ್ರೆ ಅವ್ರನ್ನ ಕೇಳಿ, ಅವ್ರು ಉತ್ತರ ಕೊಡ್ತಾರೆ. ನಾನು ಹೇಳಲಿಲ್ಲ ಅಲ್ಲ. ಅದು ಇಲ್ಲ ಸರ್, ನಿಮ್ಮ ಸಂಪುಟ ಸಹೋದ್ಯೋಗಿಗಳೊಬ್ರು ನಮ್ಮದೇ ಸಚಿವರೊಬ್ಬರ ಮೇಲೆ 2 ಬಾರಿ ಹನಿ ಟ್ರ್ಯಾಪ್ ಅಟೆಂಪ್ಟ್ ಆಗಿದೆ ಅಂತ ಹೇಳಿದ್ದಾರೆ. ಅದು ಯಾರು? ನಾನು ಹೇಳಲಿಲ್ಲಲ್ಲ. ನಾನು ಹೇಳಿದಿನಾ? ನೀವಲ್ಲ ಸರ್, ನಾನು ಹೇಳಲಿಲ್ಲಲ್ಲ. ಸಹೋದ್ಯೋಗಿಗಳು ಸರ್, ನನ್ನ ಸಹೋದರ ಅವ್ರನ್ನ ಕೇಳಿ, ಯಾರು ಹೇಳಿದಾರೆ ಅವ್ರನ್ನ ಕೇಳಿದೆ. ಅದು ನನಗೂ ಅದಕ್ಕೂ ಸಂಬಂಧ ಇಲ್ಲ. ನಾನು ಹೇಳ್ತಾ ಇರೋದು ನನಗೂ ಅದ್ರ ಸಂಬಂಧ ಇಲ್ಲ, ಅದ್ರ ವಿಚಾರನೂ ಗೊತ್ತಿಲ್ಲ. ಈ ಹನಿ ಟ್ರಾಪ್ ಏನಿದೆ ಗೊತ್ತಿಲ್ಲ ನನಗೆ. ನಾನೇನು ಹೇಳಲಿಕ್ಕೆ ಆಗ್ತದೆ? ನೋಡಿ, ಅದು ಅವ್ರನ್ನ ಕೇಳಿ. ನಾನೇ ಹೇಳಲಿಲ್ಲ ತಾನೆ, ನಾನು ಹೇಳಿದಿನಾ? ನೀವು ಸತೀಶ್ ಜಾರಕಿಹೊಳಿ ಹೇಳಿದ್ರೆ ಅವ್ರನ್ನ ಕೇಳಿ, ಅವ್ರು ಉತ್ತರ ಕೊಡ್ತಾರೆ. ನಾನು ಹೇಳಲಿಲ್ಲ ಅಲ್ಲ. ಅದು ಇಲ್ಲ ಸರ್, ನಿಮ್ಮ ಸಂಪುಟ ಸಹೋದ್ಯೋಗಿಗಳೊಬ್ರು ನಮ್ಮದೇ ಸಚಿವರೊಬ್ಬರ ಮೇಲೆ 2 ಬಾರಿ ಹನಿ ಟ್ರ್ಯಾಪ್ ಅಟೆಂಪ್ಟ್ ಆಗಿದೆ ಅಂತ ಹೇಳಿದ್ದಾರೆ. ಅದು ಯಾರು? ನಾನು ಹೇಳಲಿಲ್ಲಲ್ಲ. ನಾನು ಹೇಳಿದಿನಾ? ನೀವಲ್ಲ ಸರ್, ನಾನು ಹೇಳಲಿಲ್ಲಲ್ಲ. ಸಹೋದ್ಯೋಗಿಗಳು ಸರ್ ಹೇಳಿ. ಇದೆಲ್ಲದರ ನಡುವೆ ಹನಿ ಟ್ರ್ಯಾಪ್ ವಿಚಾರವಾಗಿ ಸತೀಶ್ ಜಾರಕಿಹೊಳಿ ಅವರು ಆಡಿರುವಂತದ್ದು ಮಾತಿದೆಯಲ್ಲ, ಇದು ಕೇವಲ ಪಕ್ಷಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲ, ರಾಜ್ಯ ರಾಜಕಾರಣದಲ್ಲೂ ಕೂಡ ಬಹಳ ತಲ್ಲಣ ಹುಟ್ಟಿಸಿರುವಂತಹ ಸಂಗತಿ. ಇದೇನು ಈಗಿಂದ ಅಲ್ಲ, 20 ವರ್ಷದಿಂದನೂ ಕೂಡ ಇದೇ ರೀತಿಯಾಗಿ ನಡೀತಾ ಇದೆ ಅನ್ನುವಂತ ಆರೋಪ ಮಾಡಿದ್ದಾರೆ. ಹನಿ ಟ್ರ್ಯಾಪ್ ಬಗ್ಗೆ ಸದ್ಯಕ್ಕೆ ಯಾವುದೇ ಮಾಹಿತಿ ಇಲ್ಲ ಅಂತ ವಿಧಾನಸೌಧದಲ್ಲಿ ಸಚಿವ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಮಾಹಿತಿ ಇಲ್ಲ ಅಂತ ಹೇಳಿ. ರೆಗ್ಯುಲರ್ ಟಚ್ ಅಲ್ಲಿ ಇರಲ್ಲ, ಅಧ್ಯಕ್ಷರು ಮಾತ್ರ ಇರ್ತಾರೆ, ಇಲ್ಲ ಮುಖ್ಯಮಂತ್ರಿಗಳು ಇರ್ತಾರೆ. ರೆಗ್ಯುಲರ್ ಟಚ್ಚಲ್ಲಿರೋರು ಅವರೇ. ನಾವೇ ಯಾವಾಗಲಾದರೂ ಹೋದಾಗ ಅಷ್ಟೇ. ನಮಗೆ ನಾನು PCC ಪ್ರೆಸಿಡೆಂಟ್ ಆಗಿದ್ದಾಗ ನಾನು ರೆಗ್ಯುಲರ್ ಟಚ್ಚಲ್ಲಿ ಇರ್ತಿದ್ದೆ. ಈಗ ಅವರು ಇದ್ದಾರೆ, ಅವರು ರೆಗ್ಯುಲರ್ ಟಚ್ಚಲ್ಲಿ ಇರ್ತಾರೆ. ಥ್ಯಾಂಕ್ ಯು.